ಅವ್ರು ಸಿಕ್ಕಾಪಟ್ಟೆ ಮೋಸಗಾರರು. ನಿಮ್ಮ ಅಮೇರಿಕಾಗೆ ಬಿಡ್ತೀವಿ ರೀ, ಅಲ್ಲಿ ವಿಸಾ ಕೊಡಿಸ್ತೀವಿ, ಹಂಗ್ರಿ ಹಿಂಗ್ರಿ ಹೇಳಿ ಯಾವ 30 ಲಕ್ಷ ಕೊಡ್ತಾರೆ, ಯಾವ 50 ಲಕ್ಷ ಅನ್ಕೋತಾರೆ. ಹರ್ಕೊಂಡು ಹೋಗಿಸಿಂದ ಎಲ್ಲಿ ಬ್ರೆಜಿಲ್ದಾಗೋ ನಿಕರಾಗುವಾದಾಗೋ ಬಾಜು ಮತ್ತು ಯಾವ ದೇಶದಾಗೋ ಬಿಟ್ಟು ಅಲ್ಲಿದ ಸಮುದ್ರ ದಂಡಿ ಹಿಡಿದು ಮತ್ತೆ ಅವರು ಅಮೇರಿಕದ ಒಳಗೆ ಹೋಗಿಸ್ತಾರೆ. ಮತ್ತು ಬಾರ್ಡರ್ನಲ್ಲಿದ್ದಂಥ ಪೊಲೀಸ್ ಏನು ಮಾಡ್ತಾರೆ, ಅಮೇರಿಕದವ್ರು ಹಿಡಿತಾರೆ, ಒಳಗೆ ಹೊರಗೆ ತಂದು ಬಿಡ್ತಾರೆ. ಇಂಥ ದುರಂತ ಈ ದೇಶಕ್ಕೆ ಬಂದಿದ್ದು ನೋಡಿದ್ರೆ ಎಷ್ಟು ನೋಡ್ರಿ, ಕಡಿಮೆ ಅತ್ಯಂತ ಕಡಿಮೆ ಇದೆ ನಮ್ಮಲ್ಲೇ. ಈ ಒಂದು ಕಳೆದ ಮೇಲೆ ಹಂತಕ್ಕೆ ಬಂದಂಥವ್ರು ಅವ್ರಿಗೆ ಅವ್ರ ಪರಿಸ್ಥಿತಿ ಈ ರೀತಿ ಆಗಿದೆ. ನಮ್ಮಲ್ಲೇ ಇದರ ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಒಳ್ಳೆ BE ಆದಂಥವ್ರು, ಮೆಕ್ಯಾನಿಕ್ ಆದಂಥವ್ರು, ಮತ್ತೇನೋ ಆದವರು, ಇನ್ನೂ ಕೆಲವು ಡಾಕ್ಟರ್ಸ್ ಕೋರ್ಸ್ ಕಲ್ತಂಥವ್ರು, ಒಳ್ಳೊಳ್ಳೆ ವೆಲ್ ಎಜುಕೇಟೆಡ್ ಜನ ಹೋಗೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಬದುಕಿಲ್ಲ ಅಂತೇಳಿ, ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸರಿ ಇಲ್ಲ ಅಂತ ಎಲ್ಲರೂ ಅಮೇರಿಕದ ಕನಸ, ಯುರೋಪದ ಕನಸ, ಇಂಗ್ಲೆಂಡ್ ಕನಸ, ಇಂಥ ಕನಸು ಅಂತ ಅಲ್ಲಿ ಹೋಗೋಂಥ ಜನಕ್ಕೆ ಇವತ್ತು ಅಲ್ಲಿದು ಮರಳಿ ಬರುವಂಥ ಪ್ರಸಂಗ ಬಂತದೆ ಇವತ್ತು. ಮತ್ತು ಭಾಳ ನಿಕೃಷ್ಟವಾಗಿ ಈ ಸಲ ನಮ್ಮ ಭಾರತೀಯರನ್ನು ಟ್ರಂಪ್ ಆಡಳಿತ ಮಾಡಿದೆ. ಇವತ್ತು ಅವ್ರನ್ನ ಹಿಡಿಯೋ ಮುಂದೆ ತರೋ ಮುಂದೆ ಅಮೇರಿಕಾದಲ್ಲೇ ಕಾಲಿಕೋಳ ಮತ್ತು ಸೈನ್ಯದ ವಿಮಾನಗಳು ತೊಗೊಂಬಂದ ಒಬ್ಬ 3rd ಗ್ರೇಡ್ ಜನರನ್ನು ಟ್ರೀಟ್ ಮಾಡೋಂಗೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸಂಸತ್ತಿನಲ್ಲಿ ವಿರೋಧ ವ್ಯಕ್ತ ಆಗ್ಯದ. ಅದಕ್ಕೆ ನಮ್ಮ ಜಯಶಂಕರ್ ಅವರು ಉತ್ತರ ಕೊಡ್ತಾರೆ, ವಿದೇಶ ಮಂತ್ರಿ ಅವರು, ಇಲ್ಲಿ ಅಲ್ಲಿ ರೂಲ್ಸ್ ಹಂಗದಾವಂತ. ಹಂಗಲ್ಲ ರೀ, ನೀವು ಅಟ್ಲೀಸ್ಟ್ ಅಲ್ಲಿ ಸಿಕ್ಕವ್ರು ನಮ್ಮ ಬಿಡ್ಡಪ್ಪ ನಾವು ಕರ್ಕೊಂಡು ಹೋಗ್ತಿರೋ ಅಂತ ಒಂದು ವ್ಯವಸ್ಥೆ ಮಾಡಬೇಕು, ಏನೊಂದು ಮಾಡಬೇಕಲ್ಲ ಅದಕ್ಕೆ. ಅದು ಸಹಿತ ಇಲ್ಲ ನಿಮ್ಮಲ್ಲೇ. ಇನ್ನೆಲ್ಲ ಟೀಕೆ ಅನ್ನೋದು ಇನ್ನೇನೋ ಮಾಡಿದ್ರು, ಅದಷ್ಟು ಮಾಡಿ ಅಂತ ತೋರಿಸ್ತಾರೆ. ಮೀಡಿಯಾನು ನಿಮ್ಮ ಪರ ಇರ್ತದೆ, ಮೀಡಿಯಾನು ಅದನ್ನು ತೋರಿಸ್ತದೆ, ಹೈಲೈಟ್ ಮೇಲೆ ತೊಗೊಂಬಂದರು ಬಂದ್ಮೇಲೆ ಅವ್ರ ಮುಂದಿನ ಭವಿಷ್ಯ ಬದುಕೇನು. ಇಲ್ಲಿ ಇಂಡಿಯಾಗೆ ಬರ್ತಾರವ್ರು ಪಾಪ, ಈಗೆಲ್ಲ ಹೆಚ್ಚು ಸಾಲಗಾರರಾಗಿದ್ದಾರೆ ಅವರು. ಅಲ್ಲಿ ಹೋದಂಥವ್ರೆಲ್ಲ ಈ ಅಕ್ರಮ ವಲಸೆಗಾರರು ಎಲ್ಲರೂ ಸಾಲಗಾರರು ಮತ್ತೇನೋ ಆಗಿದ್ದಾರೆ. ಇಲ್ಲಂತೂ ಉತ್ಪನ್ನ ಇಲ್ಲ ಆ ಪ್ರಮಾಣದಲ್ಲೇ. ತಿಂಗಳಿಗೆ 2-3 ಲಕ್ಷ 3-4 ಲಕ್ಷ ಪೇಮೆಂಟ್ ಇದ್ದಂಥ ಯಾವಿಲ್ಲ ಇಲ್ಲ. 50,000 20,000 ಇದು ಭಾಳ ದೊಡ್ಡ ಪೇಮೆಂಟ್ರು. ಮತ್ತು ಅವ್ರು ಸಾಲ ಮಾಡಿದ್ದು ಹೆಂಗೆ ಬಗೆಹರಿಸೋದು ಅಂತ ಅದಕ್ಕೆ ಈ ಅಕ್ರಮ ವಲಸೆಗಾರನ್ನು ತರಿಸೋದಂತೆ ನಿಶ್ಚಿತ ಕಳಿಸ್ತಾರೆ ಅವರು. ಇಲ್ಲಿ ಅವ್ರಿಗೆ ಉದ್ಯೋಗ ಇದರ ಬಗ್ಗೆ ಚರ್ಚೆ ಇವತ್ತಾಗಬೇಕಾಗಿದೆ. ಆಗೋದಷ್ಟೆಲ್ಲ ನಿರ್ವಹಿಸ್ಬೇಕಾಗಿದೆ. ಅದಾಗಬೇಕಾಯ್ತಪ್ಪ ಅಂತಂದ್ರೆ ಈ ಒಂದು ಎಕನಾಮಿಕ್ ಚೇಂಜನ್ನು ಮಾಡಲೇಬೇಕಾಗ್ತದೆ, ಆರ್ಥಿಕ ವ್ಯವಸ್ಥೆನ ಬದಲು ಮಾಡಲೇಬೇಕಾಗ್ತದೆ, ಇಲ್ಲಿ ಇಂಡಸ್ಟ್ರಿಗಳನ್ನ ಬೆಳೆಸಲೇಬೇಕಾಗ್ತದೆ, ಅದೇ ಕಾಲಕ್ಕೆ ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಕೊಡಲೇಬೇಕಾಗ್ತದೆ. ಇವೆಲ್ಲ ಕೊಟ್ಟಾಗ ಮಾತ್ರ ಮೇಲಿಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ದೀರ್ಘ ಹೋರಾಟ ರೀ. ನಾವು ಇಲ್ಲಿವರೆಗೆ ಬರೋ ಇನ್ನೊಬ್ಬರ ಮೇಲೆ ಹಾಕ್ತಾ ಹೋಗುವಂಥದ್ದು ನೋಡಿರಿ. ಯುದ್ಧಕ್ಕಾಗಿ ಇವತ್ತು ನಾವು ಇಸ್ರೇಲ್ಗೆ ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಭಾರತೀಯ ಹುಡುಗರು ಎಷ್ಟೋ ಇಸ್ರೇಲ್ದಲ್ಲಿ ಯುದ್ಧ ನಡೆದ ಅಲ್ಲಿ ನಮ್ಮ ಜನ ದುಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಕಾರ್ಮಿಕರಾಗಿ. ಮತ್ತೇನೋ ಹಾಗೆ ದುಬೈದಲ್ಲಿ ಮತ್ತೆ ಯುರೋಪ್ ಕಂಟ್ರಿಗಳಲ್ಲಿ ಮತ್ತೆ ಎಲ್ಲಿ ಸಿಗ್ತಾರೆ ಹೋಗ್ತಾ ಇದ್ದಾರೆ ದುಡ್ಲಿಕ್ಕೆ. ಉದ್ಯೋಗ ಶಕ್ತರು ಸಾಕಪ್ಪ, ನಾವು ಬದುಕಿ ಸಾಕಂತೇಳಿ ಇವರೆಲ್ಲ ಅಕ್ರಮ ಒಳಗೆ ಸೇರಿದಂಥ ಅನೇಕ ಜನ ಇರುವುದರಿಂದಾಗಿ ಇವತ್ತು ಈ ವಲಸೆಗಾರರ ಪರಿಸ್ಥಿತಿ ಏನು